ಕೃಷ್ಣ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಫ್ರೆಂಡ್ಸ್, ಇವತ್ತಿನ ಒಂದು ರೀಡಿಂಗ್ ನಿಮ್ಮ ಪರ್ಸನ್ ಅವರ ಕರೆಂಟ್ ಎನರ್ಜೀಸ್ ಏನು, ನಿಮ್ಮ ಬಗ್ಗೆ ಅವರು ಏನು ಯೋಚಿಸ್ತಾ ಇದ್ದಾರೆ, ಏನು ಫೀಲ್ ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಆಗಿರುತ್ತೆ. ನಿಮ್ಮ ಪರ್ಸನ್ ಅವರ ಟ್ರೂ ಇನ್ನರ್ ಫೀಲಿಂಗ್ಸ್ ಏನಿದೆ ಅನ್ನೋದನ್ನು ನೋಡೋಣ. ಓಕೆ, ವಿಡಿಯೋ ಜನರಲ್ ಆಗಿರುತ್ತೆ, ಕಲೆಕ್ಟಿವ್ ಆಗಿರುತ್ತೆ. ನಿಮ್ಮ ಜೊತೆ ರೆಸನೇಟ್ ಆದರೆ ಮಾತ್ರ ತೊಗೊಳ್ಳಿ. ಹಾಗೆ ಟೈಮ್ಲೆಸ್ ಆಗಿರುತ್ತೆ. ಯಾವಾಗ ಸ್ಕ್ರೀನ್ ಮೇಲೆ ನೋಡ್ತೀರಾ ಆವಾಗ ಇದು ನಿಮಗೆ ರೆಸನೇಟ್ ಆಗುವಂಥದ್ದು. ಪರ್ಸ್ನಲ್ ರೀಡಿಂಗ್ ಯಾರಿಗೆ ಬೇಕು ಡಿಸ್ಕ್ರಿಪ್ಷನ್ ಇರುವಂಥ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿ. ಓಕೆ, ಕಮಿಂಗ್ ಬ್ಯಾಕ್ ಟು ವಿಡಿಯೋ, ಲೆಟ್ಸ್ ಸ್ಟಾರ್ಟ್ ದ ರೀಡಿಂಗ್. ಓಕೆ, ಸೊ ಈಗ ನಾನು ಕಾರ್ಡ್ಗಳನ್ನು ಶಫಲ್ ಮಾಡ್ತೀನಿ. ಸೊ ಕಾರ್ಡ್ ಶಫಲ್ ಮಾಡುವಾಗ ನಿಮ್ಮ ಪರ್ಸನ್ ಅವರ ಹೆಸರನ್ನು ಹೇಳ್ಕೊಳ್ಳಿ, ಅವರನ್ನು ವಿಜುವಲೈಸ್ ಮಾಡಿ, ಸೊ ದಟ್ ನೀವು ಈ ಒಂದು ಎನರ್ಜೀಸ್ಗೆ ಕನೆಕ್ಟ್ ಆಗ್ತೀರಾ. ಸೊ ದಟ್ ನಿಮಗೆ ಆ್ಯಕ್ಯುರೇಟ್ ಆಗಿರುವಂತಹ ರೀಡಿಂಗ್ ಸಿಗ್ತಾ ಹೋಗುತ್ತೆ. ಓಕೆ, ಸೊ ಈಗ ಅವರ ಒಂದು ಕರೆಂಟ್ ಎನರ್ಜೀಸ್ ಏನಿದೆ, ಅವ್ರು ನಿಮಗೆ ಏನು ಹೇಳಬೇಕು ಅಂದ್ಕೊಳ್ತಾ ಇದ್ದಾರೆ ಆ್ಯಂಡ್ ಫ್ಯೂಚರಲ್ಲಿ ಏನು ಬದಲಾವಣೆಗಳು ನಡೆಯುತ್ತೆ ಅನ್ನೋದನ್ನು ನೋಡೋಣ. ಫಸ್ಟ್ಲಿ ಅವರ ಒಂದು ಕರೆಂಟ್ ಎನರ್ಜೀಸ್ನ ನಾವು ಚೆಕ್ ಮಾಡೋಣ. ಸೊ ಯೂನಿವರ್ಸ್, ಪ್ಲೀಸ್ ಹೆಲ್ಪ್ ಮೀ ಟು ಚೆಕ್ ದಿ ಕರೆಂಟ್ ಎನರ್ಜೀಸ್. ಓಕೆ, ಸೊ ಆ್ಯಸ್ ನೌ ಅವರ ಒಂದು ಕರೆಂಟ್ ಎನರ್ಜೀಸ್ 8 of Pentacles and King of Cups. ಓಕೆ, ಸೊ ಆ್ಯಸ್ ಪರ್ ದಿ ಕರೆಂಟ್ ಎನರ್ಜೀಸ್ ಈ ಪರ್ಸನ್ ಈಗ ಫಿನಾನ್ಷಿಯಲಿ ಲೋ ಆಗಿದ್ದಾರೆ ಅಥವಾ ತುಂಬ ಲಾಸ್ ಆಗಿದ್ದಾರೆ ಅಂತ ಹೇಳಬಹುದು. ಆ್ಯಂಡ್ ಏನನ್ನು ಹೇಳ್ಕೊಳ್ಳೋಕೆ ಆಗದೇ ಇರುವಂಥ ಸ್ಥಿತಿಯಲ್ಲಿ ಈ ಪರ್ಸನ್ ಇದ್ದಾರೆ. ತುಂಬ ಸೀಕ್ರೆಟಿವ್ ಆಗಿದ್ದಾರೆ ಅಂತ ಹೇಳಬಹುದು. ಇವರ ಒಂದು ಮುಂದಿನ ಒಂದು ಸ್ಟೆಪ್ ಏನಿದೆ, ಏನು ನಡೀತಾ ಇದೆ ಅನ್ನೋದು ಇವ್ರಿಗೆ ಗೊತ್ತಾಗ್ತಾ ಇಲ್ಲ. ಇಟ್ ಮೀನ್ಸ್ ನನ್ನ ಆಸುಪಾಸು ಏನು ನಡೀತಾ ಇದೆ, ನನ್ನ ಸುತ್ತಮುತ್ತಲಿನ ಪ್ರಪಂಚದಲ್ಲಿ ಏನಾಗ್ತಾ ಇದೆ, ಆ ಥರದ ಒಂದು ಲೋ ಎನರ್ಜಿನಲ್ಲಿ ಇವ್ರು ಫೀಲ್ ಆಗ್ತಾ ಇದ್ದಾರೆ. ಆ್ಯಂಡ್ ಇವರು ತುಂಬ ನಂಬಿರುವಂತಹ ವ್ಯಕ್ತಿ ಇವ್ರಿಗೆ ಚೀಟ್ ಮಾಡಿದ್ದಾರೆ ಅಂತ ಹೇಳಬಹುದು. ಅಥವಾ ಮೈಟ್ ಬಿ ನಿಮಗೆ ನೋವು ಕೊಟ್ಟಿರುವಂಥ ವಿಚಾರಕ್ಕೋ ಅಥವಾ ನಿಮಗೆ ಮೋಸ ಮಾಡಿದ್ದೀನಿ ಅನ್ನೋ ಒಂದು ಗಿಲ್ಟಿಗೋ ಅವ್ರಿಗೆ ಬೇರೆ ರೂಪದಿಂದ ಒಂದು ಚೀಟಿಂಗ್ ಅನ್ನೋದು ಆಗಿದೆ ಅಂತ ಹೇಳಬಹುದು. ಇಲ್ಲಿ ತುಂಬಾ ಲಾಸ್ ಆಫ್ ಪೇ ಅನ್ನೋದನ್ನು ನೋಡ್ತಾ ಇದ್ದಾರೆ ಅಂತ ಹೇಳಬಹುದು. ಯಾರೋ ಲಾಸ್ ಮಾಡಿರುವಂಥ ಒಂದು ಕೆಲಸಕ್ಕೆ ಇವರು ಪೇ ಮಾಡಬೇಕಾಗಿರುವಂಥ ಸಂದರ್ಭ ಬಂದಿದೆ. ಇನ್ಯಾರದ್ದು ತಪ್ಪಿಗೆ ಶಿಕ್ಷೆ ಇವರು ಅನುಭವಿಸ್ತಾ ಇದ್ದಾರೆ ಅನ್ನೋ ಒಂದು ಎನರ್ಜಿನಲ್ಲಿ ಇವರಿದ್ದಾರೆ. ಸೊ ಹಾಗಾಗಿ ಸದ್ಯಕ್ಕೆ ಇವರು ನಿಮ್ಮೊಂದಿಗೆ ಮಾತಾಡೋದಾಗಲಿ, ಕಾಲ್ ಕನೆಕ್ಟ್ ಮಾಡೋದಾಗಲಿ ಅಥವಾ ಯಾರ ಹತ್ರನೂ ಹೇಳ್ಕೊಳ್ಳೋಕ್ಕಾಗಲಿ ಬಿಡೋಕ್ಕಾಗಲಿ ಈ ಥರ ಆಗ್ತಾಯಿಲ್ಲ ಅವ್ರಿಗೆ. ಆ್ಯಂಡ್ ಕೈಂಡ್ ಆಫ್ ಬಿಸಿ ತುಪ್ಪ ನುಂಗೋಕ್ಕೂ ಆಗ್ತಾಯಿಲ್ಲ, ಉಗುಳೋಕ್ಕೂ ಆಗ್ತಾಯಿಲ್ಲ. ಆ ಒಂದು ಪರಿಸ್ಥಿತಿನಲ್ಲಿ ಈ ವ್ಯಕ್ತಿ ಇದ್ದಾರೆ ಅಂತ ಹೇಳ್ಬೋದು ಆ್ಯಸ್ ನೌ. ಓಕೆ, ನೋಡೋಣ, ಇಸ್ ದ ಎನಿ ಚಾನ್ಸಸ್ ಆಫ್ ರಿಯುನೈಟ್ ಅಥವಾ ನಿಮ್ಮ ಜೊತೆ ಏನಾದರೂ ಕಮ್ಯುನಿಕೇಟ್ ಮಾಡ್ತಾರಾ, ಹೇಳ್ಕೊಳ್ತಾರಾ, ಇವರ ಪ್ರಾಬ್ಲಮ್ ಸರಿ ಹೋಗುತ್ತಾ? ಲೆಟ್ಸ್ ಸಿ. ಆ್ಯಂಡ್ ತುಂಬಾ ಈ ಒಂದು ಎನರ್ಜೀಸಿಂದಾಗಿ ಈಗ ಅವರು ಪ್ರೆಸೆಂಟ್ಲಿ ಲೋ ಫೀಲ್ ಅದ್ರ ಜೊತೆಗೆ ಲೈಫ್ನ ಎಂಡ್ ಮಾಡಬೇಕು ಅಂತಲೂ ಸಹ ಅಂದ್ಕೊಳ್ತಾ ಇದ್ದಾರೆ. ನನ್ನ ಲೈಫಲ್ಲಿ ಏನೂ ಉಳಿದಿಲ್ಲ, ನನಗೆ ಇನ್ಯಾವುದೂ ಇಲ್ಲ, ನಾನು ಪ್ರೀತಿಸಿರುವಂತಹ ವ್ಯಕ್ತಿ ನನ್ನ ಜೊತೆಗಿಲ್ಲ, ನಾನು ಇನ್ವೆಸ್ಟ್ ಮಾಡಿರುವಂತಹ ದುಡ್ಡು ನನಗೆ ಸಿಗಲಿಲ್ಲ ಅಥವಾ ನನ್ನ ಕೆಲಸ ನನ್ನ ಕೈಯಲ್ಲಿಲ್ಲ, ನನ್ನನ್ನು ಯಾರು ನಂಬೋರು ಯಾರೂ ಇಲ್ಲ ಅಥವಾ ನನ್ನವರು ಅನ್ನೋರು ಯಾರೂ ಇಲ್ಲ, ನಾನು ಈ ಒಂದು ಲೈಫ್ನ ಎಂಡ್ ಮಾಡ್ಕೋಬೇಕು, ನನ್ನ ಜೊತೆಗೆ ಯಾರೂ ಇಲ್ಲ ಅಂತ ಇವರು ಅಂದ್ಕೊಳ್ತಾ ಇದ್ದಾರೆ. ಸೊ ನೋಡೋಣ ನೆಕ್ಸ್ಟು ಅವರ ಒಂದು ಫ್ಯೂಚರ್ ಏನಿದೆ. ಐ ಥಿಂಕ್ ಇವರು ಕೆರಿಯರ್, ಇವರ ಒಂದು ಪ್ಯಾಷನ್ನ ಇವರು ಫಾಲೋ ಮಾಡಿಲ್ಲ ಅನಿಸುತ್ತೆ. ಮೈಟ್ ಬಿ ಬೇರೆ ಯಾರೋ ಹೇಳಿರೋ ಒಂದು ಕಾರಣಕ್ಕೆ ಇವರು ಬಿಸ್ನೆಸ್ಸಿಗೆ ಕೈ ಹಾಕಿರ್ಬೋದು ಅಥವಾ ಇನ್ಯಾರೋ ಹೇಳಿರುವಂತಹ ಕಾರಣಕ್ಕೆ ಸಾಲವನ್ನು ತೆಗೆಸ್ಕೊಂಡು ಅವರ ಹೆಸರಲ್ಲಿ ಸಾಲ ತಗೊಂಡು ಬೇರೆದವ್ರಿಗೆ ಕೊಟ್ಟಿರುವಂಥದ್ದು ದುಡ್ಡಿನ ಒಂದು ವಿಚಾರ ಅಥವಾ ಆ ಒಂದು ರೀತಿಯಲ್ಲಿ ಇವರು ಮೋಸ ಹೋಗಿದ್ದಾರೆ. ಸಪೋಸ್ ಇವರು ಏನಾದರೂ ಇವರ ಒಂದು ಕೆರಿಯರ್, ಇವರ ಒಂದು ಪ್ಯಾಷನ್ ಏನಾದರೂ ಫಾಲೋ ಮಾಡ್ತಾ ಇದ್ದಿದ್ರೆ ಡೆಫಿನೆಟ್ಲಿ ಇವರು ಇನ್ನೇನಾದರೂ ಒಂದು ಇರುವಂಥದ್ದು. ಇವರಿಗೆ ಒಂದು ಪ್ಯಾಷನ್ ಅನ್ನೋದು ಟೀಚಿಂಗ್ ಫೀಲ್ಡಲ್ಲಿ ಇವ್ರಿಗೆ ಖುಷಿ ಸಿಗ್ತಾ ಇತ್ತು ಅಥವಾ ಮುಂಚೆ ಟೀಚಿಂಗ್ ಅನ್ನೋ ಫೀಲ್ಡಲ್ಲೂ ಕೂಡ ಮಾಡ್ತಾಯಿದ್ರು ಅಥವಾ ಟೀಚಿಂಗ್ ಮಾಡ್ತಾಯಿದ್ರು ಅನಿಸುತ್ತೆ. ಅಥವಾ ಮೆಂಟರ್ ಆಗಿರಬಹುದು, ಗೈಡ್ ಆಗಿರಬಹುದು, ಅಥವಾ ಟೂರಿಸ್ಟ್ಗಳಿಗೆ ಗೈಡ್ ಅಂತ ಆಗಿರಬಹುದು, ಅಥವಾ ಏನೋ ಒಂದು ಸಮಥಿಂಗ್ ರಿಲೇಟೆಡ್ ಟು ಟೀಚಿಂಗ್ ಫೀಲ್ಡ್ ಇವರು ಇದ್ದಾರೆ ಅಂತ ಹೇಳಬಹುದು. ಸೊ ಸ್ಪಿರಿಚುವಾಲಿಟಿ ಬಗ್ಗೆ ಟೀಚ್ ಮಾಡ್ತಾ ಇರಬಹುದು ಅಥವಾ ಲೆಕ್ಚರರ್ ಇರಬಹುದು.
ಸಮಥಿಂಗ್ ಇವ್ರಿಗೆ ಇಷ್ಟ ಆಗುವಂಥದ್ದು ಒಂದು ಫಿಲಾಸಫಿಕ್ ಆಗಿ ಮಾತಾಡುವಂಥ ಒಂದು ಸಬ್ಜೆಕ್ಟ್ಸ್ ಅಥವಾ ಸೈನ್ಸಲ್ಲಿ ಇವರು ಪರಿಣಿತಿ ಹೊಂದಿರಬಹುದು. ಈ ಥರದ್ರಲ್ಲಿ ಇವ್ರಿಗೆ ಇಂಟ್ರೆಸ್ಟ್ ಜಾಸ್ತಿ ಇತ್ತು ಅನಿಸುತ್ತೆ. ಸೊ ಈಗ ಅವ್ರಿಗೆ ಅನ್ನಿಸ್ತಾ ಇರೋದು, ಎಸ್ ನಾನು ನನ್ನ ಪ್ಯಾಷನ್ನ, ನನ್ನ ಒಂದು ಟೀಚಿಂಗ್ ಫೀಲ್ಡ್ನ ಮತ್ತೆ ಸ್ಟಾರ್ಟ್ ಮಾಡ್ಕೋಬೇಕು, ಒಂದು ಕೋಚಿಂಗ್ ಸೆಂಟರ್ನ ನಾನು ಓಪನ್ ಮಾಡ್ಕೋಬೇಕು. ಸೊ ಈ ಥರದ ಒಂದು ಯೋಚನೆ ವಿಚಾರಗಳಲ್ಲಿ ಇದೆ. ಮುಂಚೆ ಅದೇ ಮಾಡ್ತಾಯಿದ್ರು ಅಂತ ಕಾಣಿಸುತ್ತೆ, ಬಟ್ ಜಾಸ್ತಿ ಒಂದು ಆಸೆಗೋಸ್ಕರ ಅವರು ಕಟ್ಬಿದ್ದು ಈ ಥರ ಲಾಸ್ ಅನ್ನೋದನ್ನು ಮಾಡ್ಕೊಂಡಿದ್ದಾರೆ ಆ್ಯಸ್ ನೌ. ಬಟ್ ಡೆಫಿನೆಟ್ಲಿ ಅವರೇನಾದರೂ ಇದೆಲ್ಲದರಿಂದ ಹೊರಗೆ ಬಂದು ಅವ್ರ ಕೆರಿಯರ್ ಕಡೆ, ಅವರ ಒಂದು ಪ್ಯಾಷನ್ ಅಥವಾ ಮುಂಚೆ ಅವ್ರು ಏನು ಮಾಡ್ತಾಯಿದ್ರು ಅದ್ರ ಕಡೆ ಅವ್ರ ಲಕ್ಷ್ಯ ಕೊಟ್ಟರೆ, ಗಮನ ಹರಿಸಿದ್ರೆ ಖಂಡಿತ ಅವ್ರ ಲೈಫಲ್ಲಿ ಕೆಲವೊಂದಷ್ಟು ಚೇಂಜಸ್ ಅನ್ನೋದು ಆಗುತ್ತೆ. ಓಕೆ, ಬಟ್ ಅದಕ್ಕೆ ಅವ್ರಿಗೆ ಒಂದು ಸಪೋರ್ಟ್ ಅನ್ನೋದು ಬೇಕು. ಸದ್ಯಕ್ಕೆ ಅವ್ರಿಗೆ ಯಾವುದು ಸಪೋರ್ಟ್ ಅನ್ನೋದು ಸಿಗ್ತಾ ಇಲ್ಲ. ಅವ್ರಿಗೆ ಅವರೇ ಒಂದು ಸಪೋರ್ಟ್. ಅವ್ರು ಏನೋ ಒಂದು ಹುಡುಕ್ತಾ ಇದ್ದಾರೆ, ಯಾರಾದರೂ ನನಗೆ ಹೆಲ್ಪ್ ಮಾಡ್ತಾರಾ, ಯಾರಾದರೂ ನನಗೆ ಸಹಾಯ ಹಸ್ತ ನೀಡ್ತಾರಾ, ಯಾರಾದರೂ ನನಗೆ ಹೆಲ್ಪ್ ಮಾಡೋದಕ್ಕೆ ಮುಂದಾಗ್ತಾರಾ, ಯಾರಿಗೇನು ಹೇಳಬೇಕು, ಯಾವುದು ಏನು ಗೊತ್ತಾಗ್ತಾ ಇಲ್ಲ. ಆ್ಯಂಡ್ ಆ್ಯಸ್ ನಾವು ಇವ್ರಿಗೆ ಒಂದು ಅಬಂಡನ್ಸ್ ಅಥವಾ ಎಲ್ಲವೂ ಲೈಫಲ್ಲಿ ಬೇಕಾಗಿದೆ, ಬಟ್ ಸಮ್ವೇರ್ ಇವ್ರಿಗೆ ಒಂದು ಸಪೋರ್ಟ್ ಬೇಕು. ತುಂಬ ಲೋನ್ಲಿ ಆಗ್ತಾ ಇದ್ದಾರೆ, ಐಸೋಲೇಟ್ ಆಗಿದ್ದಾರೆ, ಇವ್ರನ್ನೇ ಇವ್ರು ಐಸೋಲೇಟ್ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ಬೋದು. ಯಾರ ಜೊತೆನೂ ಬೆರೀತಾ ಇಲ್ಲ. ಅದ್ರ ಜೊತೆಗೆ ಇವ್ರಿಗೆ ಮ್ಯಾರೇಜ್ ಪ್ರಪೋಸಲ್ಸ್ ಕೂಡ ಬರ್ತಾ ಇದೆ, ಅಥವಾ ಅಥವಾ ಕೆಲವರಿಗೆ ಆಲ್ರೆಡಿ ಮದುವೆ ಆಗಿದೆ, ಆ ಮದುವೆಯಿಂದನೂ ಇವ್ರಿಗೆ ಸಂತೋಷ ಇಲ್ಲ, ಆ ಮದುವೆಯಿಂದನೂ ಇವ್ರಿಗೆ ಬಿಡುಗಡೆ ಬೇಕು ಅಂತಲೂ ಕೆಲವ್ರ ಎನರ್ಜೀಸ್ ಇದೆ. ಅಥವಾ ಇನ್ನು ಕೆಲವರು ಮ್ಯಾರೇಜ್ ಪ್ರಪೋಸಲ್ಸ್ ಬರ್ತಾ ಇದೆ, ಬಟ್ ಯಾವುದನ್ನು ಇವ್ರು ಒಪ್ಕೊಳ್ತಾ ಇಲ್ಲ. ಬಟ್ ಸಮ್ವೇರ್ ಇವ್ರಿಗೆ ಫ್ಯೂಚರಲ್ಲಿ ನಿಮ್ಮ ಜೊತೆಗೇ ಮದುವೆ ಆಗಬೇಕು, ನಿಮ್ಮ ಒಂದಿಗೆ ಸಂಸಾರ ಅನ್ನೋದನ್ನು ನಡೆಸಬೇಕು. ರೆಸ್ಟ್ ಆಫ್ ಮೈ ಲೈಫ್ ನನ್ನ ಪಾರ್ಟ್ನರ್ ಜೊತೆ ಅಟ್ಲೀಸ್ಟ್ ನಾನು ಜೊತೆಗಾದರೂ ಇದ್ದು ಅವ್ರಿಗೆ ಹೆಲ್ಪ್ ಮಾಡಬೇಕು, ಈ ರೀತಿಯ ಒಂದು ವಿಚಾರ ಇವ್ರು ಮಾಡ್ತಾ ಇದ್ದಾರೆ. ಎಸ್, ದೇರ್ ಈಸ್ ಅ ಚಾನ್ಸ್ ಆಫ್ ರಿಯುನೈಟ್. ಓಕೆ, ವೀಲ್ ಆಫ್ ಫಾರ್ಚೂನ್ ಬಂದಿದೆ. ಈಗ ಇವ್ರು ಏನು ಬ್ಯಾಡ್ ಸ್ಪೇಸ್ ನೋಡ್ತಾ ಇದ್ದಾರೆ, ಏನು ಇವ್ರಿಗೆ ಒಂದು ಬ್ಯಾಡ್ ಟೈಮ್ ನಡೀತಾ ಇದೆ, ಅದು ಡೆಫಿನೆಟ್ಲಿ ಸರಿ ಹೋಗುತ್ತೆ. ಬಟ್ ಇವರು ತುಂಬ ಡಿಸಿಪ್ಲಿನ್ಡ್ ಆಗಿ ಇರಬೇಕಾಗುತ್ತೆ. ಫ್ಯೂಚರ್ ಬಗ್ಗೆ ತುಂಬ ಓವರ್ ಥಿಂಕ್ ಮಾಡೋದು ಬಿಟ್ಟು ಲೈಫಲ್ಲಿ ಐಡಿಯಾಸ್ ಅನ್ನೋದನ್ನು ಫಾಲೋ ಮಾಡಿದ್ರೆ, ಸರಿಯಾದಂಥ ಪ್ಲ್ಯಾನಿಂಗ್ ಮೇಲೆ ಇವರೇನಾದರೂ ವರ್ಕ್ ಮಾಡಿದ್ರೆ ಇವ್ರು ಅಂದ್ಕೊಂಡಿರುವಂಥ ಲೈಫ್ ಇವ್ರಿಗೆ ಸಿಗುತ್ತೆ. ಆ್ಯಂಡ್ ಇವರು ಒಂದು ಸತಿ ಇವ್ರ ಲೈಫಲ್ಲಿ ಸಕ್ಸಸ್ ಆದರೆ ಆಟೋಮೆಟಿಕಲಿ ಇವ್ರ ರಿಲೇಷನ್ಶಿಪ್ ಕೂಡ ಸರಿ ಹೋಗುತ್ತೆ ಅಂತ ಹೇಳ್ಬೋದು. ಐ ಥಿಂಕ್ ಈ ಪರ್ಸನ್ ತುಂಬಾ ಬ್ಲೈಂಡಾಗಿ ಒಂದು ಟ್ರೆಡಿಷನ್ಸ್ನ ಇವರು ಫಾಲೋ ಮಾಡ್ತಾಯಿದ್ರು ಅಂತ ಕಾಣಿಸುತ್ತೆ. ಆ ಒಂದು ಕಾರಣಕ್ಕೆ ಇವ್ರ ಲೈಫಲ್ಲಿ ಇಷ್ಟೆಲ್ಲ ನಡೆದಿರುವಂಥದ್ದು, ಅಥವಾ ನನ್ನ ಪೇರೆಂಟ್ಸ್ ಈ ಥರ ಒಂದು ಮಾಡಿದರು, ಇಲ್ಲ ಆ ಥರ ಇವರು ಅವ್ರದ್ದೇ ಆದಂತಹ ಒಂದು ಇದರಲ್ಲಿ ಅವರ ಫ್ಯಾಮಿಲಿಯಲ್ಲಿ ನಡೆದುಕೊಂಡಿರುವಂತಹ ರೀತಿ ರಿವಾಜುಗಳನ್ನೇ ಇವರು ಫಾಲೋ ಮಾಡ್ತಾ ಆ ಒಂದು ಪ್ಯಾಟರ್ನ, ಆ ಒಂದು ಚೈನ್ನ ಇವರು ಬ್ರೇಕ್ ಮಾಡೋಕ್ಕಾಗಿಲ್ಲ. ಸೊ ಹೀಗಾಗಿ ಅದು ಅವರ ಫ್ಯಾಮಿಲಿಯ ಒಂದು ಟ್ರೆಡಿಷನ್ಸ್ ಇಂದಾಗಿಯೂ ಕೂಡ ಇಲ್ಲಿ ನಿಮ್ಮ ಒಂದು ಪ್ರೀತಿಗೆ ಇಂಪ್ಯಾಕ್ಟ್ ಆಗಿದೆ ಅಂತ ಹೇಳ್ಬೋದು. ಕೈಂಡ್ ಆಫ್ ಇಲ್ಲಿ ಒಂದು ಕ್ಯಾಸ್ಟ್ ವಿಚಾರವಾಗಿಯೂ ನಿಮ್ಮ ಒಂದು ರಿಲೇಷನ್ಶಿಪ್ ಹಾಳಾಗಿರಬಹುದು. ಒಂದು ರಿಲಿಜಿಯಸ್ ವಿಚಾರವಾಗಿ ಇಂಟರ್ ಕ್ಯಾಸ್ಟ್ ಆಗಿದೆ, ಆ ಒಂದು ಕಾರಣಕ್ಕೋಸ್ಕರ ನಾವು ಪ್ರೀತಿನ ಒಪ್ಕೊಳ್ಳೋಕ್ಕಾಗಲ್ಲ ಅನ್ನೋ ಕಾರಣಕ್ಕಾಗಿ, ಅಥವಾ ಸಮಥಿಂಗ್ ರಿಲೇಟೆಡ್ ಟು ರಿಲಿಜಿಯಸ್ ಇಲ್ಲಿ ರಿಲೇಷನ್ಶಿಪ್ಪಲ್ಲಿ ಪ್ರಾಬ್ಲಮ್ ಆಗಿದೆ ಅಂತ ಹೇಳ್ಬೋದು. ಆ್ಯಂಡ್ ಆ್ಯಸ್ ನಾವು ಈ ಪರ್ಸನ್ ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ. ಒಂದು ಸ್ಮಾರ್ಟ್ ವರ್ಕ್ ಅನ್ನೋದು ಇಲ್ಲ, ಕಂಪ್ಲೀಟಾಗಿ ಹಾರ್ಡ್ ವರ್ಕ್ ಮಾಡ್ತಾ ಇದ್ದಾರೆ. ಎಷ್ಟು ಹಾರ್ಡ್ ವರ್ಕ್ ಮಾಡ್ತಾ ಇದ್ದಾರೆ ಅಂದರೆ ಅವ್ರ ಲೈಫಲ್ಲಿ ಎಲ್ಲಿ ಬೇಕೋ, ಎಲ್ಲಿ ಕೆಲಸ ಮಾಡಿದ್ರೆ, ಎಲ್ಲಿ ಅವರ ಒಂದು ಟೈಮ್ ಇನ್ವೆಸ್ಟ್ ಮಾಡಿದರೆ ಅಲ್ಲಿ ಸಿಗುತ್ತೆ. ಇವರು ಏನು ಮಾಡ್ತಾ ಇದ್ದಾರೆ, ಬೇವಿನ ಬೀಜ ಬಿತ್ತಿ ಮಾವಿನ ಹಣ್ಣನ್ನು ಎಕ್ಸೆಪ್ಟ್ ಮಾಡ್ತಾ ಇದ್ದಾರೆ. ಸೊ ಅದು ಆಗೋದಿಲ್ಲ. ಏನು ಬೇಕೋ ಅದನ್ನೇ ಅವ್ರು ತೊಗೊಳ್ತಾರೆ, ಏನು ಕೊಡ್ತಾರೆ ಅದೇ ಸಿಗೋದು. ಇವ್ರಿಗೆ ಮಾವಿನ ಹಣ್ಣು ಬೇಕು ಅಂದರೆ ಮಾವಿನ ಬೀಜನೇ ಬಿತ್ತಬೇಕು. ಬಟ್ ಇವರು ಅದನ್ನು ಮಾಡ್ತಾ ಇಲ್ಲ. ಇದ್ರ ಜೊತೆಗೆ ಇವರು ಸಫರ್ ಆಗ್ತಾ ಇದ್ದಾರೆ, ನಿಮ್ಮನ್ನು ಸಫರ್ ಮಾಡ್ತಾ ಇದ್ದಾರೆ. ಸೊ ಇದು ಈ ಥರದ ಒಂದು ಎನರ್ಜೀಸ್. ಬಟ್ ಆಸ್ ಬಾಟಮ್ ಆಫ್ ದಿ ಕಾರ್ಡ್ ನಿಮಗೆ ಗೈಡೆನ್ಸ್ ಸಿಗ್ತಾ ಇರೋದು, ಬಿ ಸ್ಟ್ರಾಂಗ್, ಬಿ ಇಂಡಿಪೆಂಡೆಂಟ್, ಬಿ ಯು ಅಂತ ಬರ್ತಾ ಇದೆ. ಐ ಥಿಂಕ್ ನೀವು ಇಲ್ಲಿ ಕೆಲವರು ಸ್ಟೂಡೆಂಟ್ಸ್ ಇದ್ದೀರಾ, ಅಥವಾ ಏನೋ ಒಂದು ಗೌರ್ಮೆಂಟ್ ಜಾಬ್ಗೆ ಪ್ರಿಪೇರ್ ಆಗ್ತಾ ಇದ್ದೀರಾ, ಸಮಥಿಂಗ್ ರಿಲೇಟೆಡ್ ಟು ಜಾಬ್ಗೋಸ್ಕರ ನೀವೇನಾದರೂ ಪ್ರಿಪೇರ್ ಆಗ್ತಾ ಇದ್ದರೆ ಫೋಕಸ್ ಆನ್ ಯುವರ್ ಸೆಲ್ಫ್ ಗೈಸ್. ರೆಸ್ಟ್ ಆಫ್ ಥಿಂಗ್ಸ್ ಅದ್ರ ಪಾಡಿಗೆ ಅದು ನಡೀತಾನೆ ಇರುತ್ತೆ. ಫಸ್ಟು ನೀವು ನಿಮ್ಮ ಕಡೆ ಫೋಕಸ್ ಮಾಡಿ, ಯೂನಿವರ್ಸ್ ನಿಮಗೆ ಗೈಡ್ ಮಾಡ್ತಾ ಇರೋದು. ಕೆಲವರು ಇಲ್ಲಿ ಆಗಲೇ ಹೇಳಿದಾಗೆ ಸ್ಟೂಡೆಂಟ್ಸ್ ಇದ್ದೀರಾ ನೀವು, ಸೊ ನಿಮ್ಮ ಸ್ಟಡೀಸ್ ಕಡೆ ಗಮನ ಕೊಡಿ. ನೀವೇನಾದರೂ ಗೌರ್ಮೆಂಟ್ ಜಾಬ್ ಬಗ್ಗೆ ಟ್ರೈ ಮಾಡ್ತಾ ಇದ್ದರೆ ಅದ್ರ ಕಡೆ ಇನ್ವೆಸ್ಟ್ ಮಾಡಿ. ರೆಸ್ಟ್ ಆಫ್ ಥಿಂಗ್ಸ್ ಎಲ್ಲ ಯೂನಿವರ್ಸ್ ಕೊಡ್ತಾರೆ. ಸೊ ಬರಬೇಕಾಗಿರುವಂತಹ ಟೈಮಲ್ಲಿ ನಿಮ್ಮ ಪರ್ಸನ್ ನೀವು ಬಂದೇ ಬರ್ತಾರೆ. ಜಸ್ಟ್
ಬಿ ಯು ಅಂತ ಬರ್ತಾ ಇದೆ. ಓಕೆ, ಆ್ಯಂಡ್ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ದ ಫೂಲ್ ಕಾರ್ಡ್. ಎಸ್, ಲೈಫ್ನ ತುಂಬ ಲೈಟಾಗಿ ತೊಗೊಂಡಿದ್ದೀರಾ ಅಂತ ಕಾಣಿಸುತ್ತೆ. ಸ್ವಲ್ಪ ಸೀರಿಯಸ್ ಆಗಿ ಇನ್ನು ಮುಂದೆ ಸಾಕು, ಎಲ್ರಿಗೂ ಲಾಯಲ್ ಆಗಿರೋದು, ನಿಮಗೆ ಇನ್ನು ಮುಂದೆ ನೀವು ಲಾಯಲ್ ಆಗಿರೋದಕ್ಕೆ ಕಲೀರಿ. ನಿಮಗೋಸ್ಕರ ರಿಸ್ಕ್ ಅನ್ನೋದನ್ನು ತೊಗೊಳ್ಳಿ. ಇಲ್ಲಿ ಬರೀ ಬೇರೆದವ್ರಿಗೋಸ್ಕರ, ನಿಮ್ಮ ಪಾರ್ಟ್ನರ್ಸ್ಗೆ, ಫ್ರೆಂಡ್ಸ್ಗೆ, ರಿಲೇಷನ್ಸ್ಗೆ, ಪೇರೆಂಟ್ಸ್ಗೆ ಎಲ್ರಿಗೂ ಒಳ್ಳೇದು ಮಾಡಿ. ಎಲ್ರಿಗೋಸ್ಕರ ನೀವು ನಿಮ್ಮ ಲೈಫ್ನ ರಿಸ್ಕಲ್ಲಿ ಇಟ್ಟಿದ್ದೀರಾ. ರಿಸ್ಕ್ ನಿಮಗೋಸ್ಕರ ಒಂದು ರಿಸ್ಕ್ ಅನ್ನೋದನ್ನು ನೀವು ತೊಗೊಳ್ಬೇಕಾಗತ್ತೆ. ಇಟ್ಸ್ ಟೈಮ್ ಟು ವಾಟ್ ವಿ ಕಾಲ್, ನಿಮ್ಮ ಒಂದು ಜೀವನನ ನೀವು ನಡೆಸೋದಕ್ಕೆ ಎಂಥದೇ ರಿಸ್ಕ್ ಅಂತ ಅನ್ನೋದ್ರು ನಿಮಗೋಸ್ಕರ ನೀವು ತೊಗೊಳ್ಳಿ. ಓಕೆ, ಡೆಫಿನೆಟ್ಲಿ ಥಿಂಗ್ಸ್ ವಿಲ್ ಕಮ್ ಕ್ಲೋಷರ್. ಒಂದು ಕ್ಲೋಷರ್ ಅನ್ನೋದನ್ನು ಕೊಡಿ. ಇಲ್ಲಿ ಕೆಲವರು ಸ್ಟಾರ್ಟ್ ಮಾಡ್ತೀರಾ, ಫಿನಿಷ್ ಮಾಡೋದಿಲ್ಲ. ಸೊ ಅದ್ರ ಕಡೆ ಸ್ವಲ್ಪ ಗಮನ ಇರಲಿ. ಆ್ಯಂಡ್ ಪ್ಲ್ಯಾನ್ ಅಕಾರ್ಡಿಂಗ್ಲಿ ನಿಮ್ಮ ಲೈಫಲ್ಲಿ ಏನು ಬೇಕು. ಆ್ಯಂಡ್ ಸ್ಕ್ರಿಪ್ಟಿಂಗ್ ಮಾಡಿ, ಲಾ ಆಫ್ ಅಟ್ರಾಕ್ಷನ್ ಟೆಕ್ನಿಕ್ಸ್ ಫಾಲೋ ಮಾಡಿ. ತುಂಬ ಲೋ ಫೀಲ್ ಆಗ್ತಾಯಿದ್ರೆ ನೀವು ಸಹ ಮೆಡಿಟೇಷನ್ ಮಾಡಿ. ವೈ ಬಿಕಾಸ್ ನಿಮಗೂ ಒಂದೊಂದು ಸತಿ ಕಾರಣ ಇಲ್ಲದೆ ಲೋ ಆಗೋದು. ಸಮ್ವೇರ್ ನಿಮ್ಮ ಪಾರ್ಟ್ನರ್ ಜೊತೆ ನೀವು ತುಂಬ ಟೆಲಿಪೆಥಿಕಾಗಿ ಕನೆಕ್ಟ್ ಆಗಿರ್ತೀರ. ಎನರ್ಜೀಸ್ ಎಕ್ಸ್ಚೇಂಜ್ ಆಗಿರುತ್ತೆ. ಸೊ ತುಂಬ ಡೀಪ್ ಎಮೋಷನ್ಸಲ್ಲಿ ನೀವು ಕನೆಕ್ಟ್ ಆಗಿರ್ತೀರ. ಸೊ ಅವರೇನಾದರೂ ಸ್ವಲ್ಪ ಲೋ ಫೀಲ್ ಆಗ್ತಾಯಿದ್ರು ನಿಮಗೂ ಒಂಥರ ಹಿಂಸೆ ಅನ್ನಿಸ್ತಾ ಇರುತ್ತೆ. ಬಿಕಾಸ್ ಅವರಿಂದ ಕಾಲ್ ಬರ್ತಿರಲ್ಲ, ಮೆಸೇಜ್ ಬರ್ತಿರೋದಿಲ್ಲ. ತುಂಬ ದಿನದಿಂದ ಮಾತಾಡ್ತಿದ್ದಂತಹ ವ್ಯಕ್ತಿ ಸಡನ್ನಾಗಿ ಬಿಟ್ಟು ಹೋದಾಗ ತುಂಬ ಡಿಸ್ಟರ್ಬ್ ಆಗೋದು ಸಹಜ. ಬಟ್ ಅದನ್ನೆಲ್ಲ ನೀವು ಲೆಟ್ಕೋ ಮಾಡಿ. ನಿಮ್ಮ ಲೈಫಲ್ಲೂ ಕೂಡ ಕೆಲವೊಂದಷ್ಟು ಬ್ಯಾಲೆನ್ಸ್ ಅನ್ನೋದನ್ನು ನೀವು ತೊಗೊಂಡು ಬನ್ನಿ. ಡೆಫಿನೆಟ್ಲಿ ಲೈಫ್ ವಿಲ್ ಗೆಟ್ ಬೆಟರ್ ಸೂನ್. ಓಕೆ, ಹೋಪ್ ಈ ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ದರೆ ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು ಆಲ್.